ಕರ್ಮ ಎಷ್ಟೋ ಪರಿ ಬರಲು ಪರಿಯ ಬರಲಾನೋ ಬ್ರಹ್ಮ ಬಿಟ್ಟಿಯಾರಿ ಕರ್ಮ ಎಷ್ಟ ಪರಿಯ ಬರಲಾನೋ ಮಾತಾಡ್ತೇನ್ರಿ. ಯಾರ್ಯಾರ ಹಣಿಬಾರ ಬ್ರಹ್ಮ ಹ್ಯಾಂಗ್ಯಾಂಗ ಬರದಾನ, ಈ ಆಯ್ ಸರಿ ಹೋಗ್ಯಾಳ, ಹಿಂದಿನ ಜನ್ಮದಾಗ ಏನು ಕರ್ಮ ಮಾಡ್ಯಾಳು ಪುಣ್ಯ ಮಾಡ್ಯಾಳ ಅನ್ನೋದು ಒಂದೆರಡು ಮಾತು ಮಾತಾಡ್ತೀನಿ. ಒಬ್ಬ ಮುಸಲ್ಮಾನ್ರ ಇಸ್ಲಾಂ ಧರ್ಮದ ಖಂಡ ಮಾಡ್ತಿದ್ದ. ಕಲ್ಲದೇ ತಕಡಿ ಅದೇ 10 ರೂಪಾಯಿ ಕೊಟ್ಟವ್ರಿಗೆ 10 ರೂಪಾಯಿ ಇರ್ತಿತ್ತು, 100 ರೂಪಾಯಿ ಕೊಟ್ಟವ್ರಿಗೆ 100 ರೂಪಾಯಿ ಇರ್ತಿತ್ತು, 500 ರೂಪಾಯಿ 500 ರೂಪಾಯಿ ಖಂಡ ಏರ್ತಿತ್ತು. ಕಲ್ಲು ಬದಲಾಯಿಸ್ತಿದ್ದಿಲ್ಲ, ತಕಡಿ ಬದಲಾಯಿಸ್ತಿದ್ದಿಲ್ಲ. ಅಷ್ಟ ಧರ್ಮ ಅವನಲ್ಲಿ ಇತ್ತು. ಮುಂದೆ ಏನಾಯ್ತು ಅಂತ ಕೇಳಿದ್ರ ಆ ಊರನ ಮಂದಿ ಶಿರಸೈದು ಪಾದಯಾತ್ರೆ ನೋಡಿದ್ರು, ಪಂಡ್ರಾಪುರ ಪಾದಯಾತ್ರೆ ನೋಡಿದ್ರು. ನಾನು ಈ ಮಂದಿ ಊರ ಹೋಗ್ಬೇಕಂತ ಹೇಳಿ ಅವನು ಹೊಂಟ ನಡ್ಕೋತ ಕೆಲವೊಂದ್ ದಿವ್ಸ ನಡ್ಕೋತ ಬಂದ್ ಒಂದು ಊರ ಮಂಕರಿಗೆ ಊರ ಗೌಡನ ಮನೆ ಮಾರಿ ಮುಂದೆ ಊಟ ಕೂತ. ಅವ್ರು ಹೋಗಿ ಸಾರಿ ಒಳಗೆ ಊಟ ಕೂತ್ರು, ಹನುಮಂತನ ಒಳಗೆ ಊಟ ಕೂತ್ರು. ಇವ ಏನ್ ಮಾಡಿದ್ರಿ, ಬ್ಯಾಡಿ ಮಂದಿ ಹೆಣ್ಣು ಮಕ್ಕಳು ಇದ್ರೊಳಗ ಸತ್ಯವಂತ ಇದ್ದ. ಹೋಗಿ ಒಂದು ಗೌಡನ ಮನೆ ಮಾರಿ ಮುಂದೆ ಊಟ ಕೂತ. ಆ ಗೌಡನ ಸಸಿ ತಮ್ಮ ಒಳಗೆ ಯಾಕೆ ಕೂತು ಹೊರ ಊಟ ಮಾಡ್ತೀವಿ, ಒಳಗ ಬಾ, ನಿನಗೆ ಬೇಕಾದ ಬಿಸಿ ಅಡಿಗೆ ನಾ ಮಾಡಿ ಕೊಡ್ತೀನಿ, ಒಳಗ ಬಾ ಅಂತ ಕರೆದ್ರು. ತಾಯಿ ನಾ ಒಳಗೆ ಬರಂಗಿಲ್ಲ, ನಾ ಹೊರ ಕೂತು ಊಟ ಮಾಡ್ತೀನಿ ಅಂದ. ಇಲ್ಲಪ್ಪ ನಿನಗೆ ಬಿಸಿ ಅಡಿಗೆನೆ ಮಾಡಿ ಕೊಡ್ತೀನಿ, ಒಳಗೆ ಬಾ ಅಂದ್ರು. ಆದ್ರೂ ಜೋರಲ್ಲೇ ಬಿಡ್ಲಿಲ್ಲ, ಒಳಗ ಕರೆದ್ರು. ಒಳಗೆ ಹೋದ್ಮೇಲೆ ತಮ್ಮ ನಿನ್ನ ಮ್ಯಾಲ ನನ್ನ ಮನಸ್ಸು ಹೇಗದ, ನಾ ಬಿಡಂಗಿಲ್ಲ ಅಂದ್ರು. ತಾಯಿ ಜಗತ್ತದೇನ ಅಕ್ಕ ತಂಗಿಯರು, ನನಗ ಹೆಣ್ಣು ಮಕ್ಕಳು ಅಕ್ಕ ತಂಗಿಯರು, ತಾಯಿ ತಂಗಿ ಸಮಾನ ತಿಳಿದಿನಿ ನಾನು ಅಂತ ಅಲ್ಲ ಅನ್ನ ಅಲ್ಲ ಅಂದ್ರೆ ನಾನು ನಿನಗೆ ಬಿಡಂಗಿಲ್ಲ ಅಂದ್ರೆ. ಇಷ್ಟಾಗ ಮಾವ ಬಂದ ಹೊರಗಿಂದ ಗೌಡ ನೆತ್ತ ಲಾಭ ಲಾಭ ಹೊಯ್ಕೊಂಡ್ಲು, ಕೈ ಹಿಡಿದು ಜೊಗ್ಗಲ್ ಕತ್ತಾನ ಅಂತ ಹೇಳಿ ಬಂದ. ಯಾಕ ಕೈ ಹಿಡಿದು ಜೊಗ್ಯಾನ, ಈ ಕೈ ಹಿಡಿದು ಜೊಗ್ಯಾನ ಅಂತ ಊಟದ ತಲವಾರು ತಗೊಂಡ. ಯಾಕೆ ಕೈ ಹಿಡಿದಿದ್ದ ಅದೇ ಕೈನೇ ಕಡದು ಹೋಗಲ್ಲ, ಕೈ ಅದೇ ಕೈ ಎಡಗೈ ಕಡದ ಬಲಗೈಯಾಗಿ ಹಿಡ್ಕೊಂಡು ನಡ್ಕೋತ ನಡೆದ. ಮುಂದೆ ಹೋಗಿತ್ತು ದಿಂಡಿ ಯಾತ್ರೆ. ಪಂಡ್ರಾಪುರ ಇಟ್ಟ ಒಬ್ಬ ಸಾಧು ವೇಷಿಯಾಗಿ ಇದ್ರು ಹೊಂಟಿದ್ದ. ಯಪ್ಪ ಎಲ್ಲಿಗೆ ಹೊಂಟಿರಿ? ನಾವು ಪಂಡ್ರಾಪುರಕ್ಕೆ ಹೊಂಟೀವಿ. ನಿಜವಾದ ಭಕ್ತರ ಹಿಂದ್ ಬಿಟ್ಟಿರಿ, ಕರ್ಕೊಂಡು ಹೋಗ್ರಿ ಅಂತ ಪಂಡ್ರಾಪುರ ಕಳಿಸುವ. ಹೋಗಿ ಕರ್ಕೊಂಡು ಬಂದ್ಮ್ಯಾಲ ಕೇಳ್ತಾನ, ಯಪ್ಪ ನಾ ಹಿಂದಿನ ಜನ್ಮದಾಗ ನಾ ಏನ್ ಕರ್ಮ ಮಾಡಿದ್ದ, ನನ್ನ ಕೈ ಕಟ್ತಾ ಇತ್ತು, ನಾನು ಸತ್ಯವಂತ ನಡೆದ ನನಗೆ ಹೇಗಾಯ್ತಲ್ಲ. ಇಸ್ಲಾಂ ಧರ್ಮದವ ಆ ಪಂಡ್ರಾಪುರ ಇಟ್ಟಲ್ಲ ವೇಷದಲ್ಲಿದ್ದ ಸಾಧು ಹೇಳ್ದ. ಅವಾಗ ಹೇಳ್ತಾನ ಪಂಡ್ರಾಪುರ ಇಟ್ಟಲ್ಲ, ತಮ್ಮ ಈ ಜನ್ಮದಾಗ ಮಾಡಿದ ನಿನ್ನ ಕರ್ಮ ಅಲ್ಲ, ಹಿಂದಿನ ಜನ್ಮದ ಒಳಗ ನೀ ರೈತಿದ್ದಿ, ಹಿಂದಿನ ಜನ್ಮದ ಒಳಗ ನೀ ರೈತಿದ್ದಿ. ನಾ ಏನಿದ್ದ ಆ ಹೆಣ್ಣು ಮಗಳು ಏನಿದ್ರು ಆಕಳಿದ್ರು, ಒಬ್ಬ ಖಡ್ಕಗ ಆಕಳ ಮಾರಿದ್ರು, ಒಯ್ದು ನಾನು ಕೊಯ್ತಾನಂತ ಆಕಳ ತಪ್ಪಿಸ್ಕೊಂಡು ಓಡ್ತಿತ್ತು. ನೀ ನೀರು ಬಿಡ್ತಿದ್ದಿ, ಖಟಕ್ ಬಂದು ಕೇಳ್ದ, ಆಕಳ ಎಕಾಡಿ ಹೊಯ್ತು ಅಂತ. ಇಲ್ಲೇ ಹೊಯ್ತತ್ತ ನೀ ಕೈ ಮಾಡಿ ತೋರಿಸಿದಿ. ಅದೇ ಆಕಳದ ಗೌಡನ ಸೊಸೆಯಾಗಿ ಹೆಣ್ಣು ಮಗಳಾಗಿ ಹುಟ್ಟಿ ಬಂದಾಳ. ನೀ ಕಸಾದಾಗಿ ಹುಟ್ಟಿ ಬಂದಿದ್ದೆ, ಆ ಹಿಂದೆ ಮಾಡಿದ ಕರ್ಮ ನೀನು ಕೈ ಕಟ್ ಮಾಡ್ಯಾದ. ತಮ್ಮ ಈಗಿಂದಿಲ್ಲ ಮತ್ತೆ ಪಂಡ್ರಾಪುರ ಹುಟ್ಟದಿಂದ ಅವನ ಭಕ್ತಿ ನಿವಾರಣೆ ಇತ್ತು ಅನ್ನೋದು ಮುಂದೆ ಹಾಡ್ಯಾದ. ಎಷ್ಟು ಪರಿಯ ಬರದಾನೋ ಬ್ರಹ್ಮ
बस ड्राइवर फोन ಹೊಡೆದೇ ಹೊಡ್ಲಿಕ್ಕತ್ತಾನ ಯಾರಣ ಬ್ಯಾನರ್ ತಂದನಲ್ಲ
ಹುಟ್ಟಿದವನಿಗೆ ಸಮ್ಮತಿಯವರಿಗೆ ತಿಳಿದಿತ್ತು ಕೂಡ ಮಗ ಹುಟ್ಟಿದವನಿಗೆ ಅದು